ನಾನಿವಾಗ ಬಿಡದಿ ಹೋಬಳಿ ರಾಮನಗರ ಜಿಲ್ಲೆ ಬೈರಮಂಗಲ ಪಂಚಾಯಿತಿ ಬನ್ನಗಿರಿ ಊರಲ್ಲಿದ್ದೀನಿ. ನೋಡಿ, ಅಲ್ಲಿಂದ ನೀವು ರೇಷ್ಮೆ ಗೂಡು, ರೇಷ್ಮೆ ಮನೆ, ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ ತೋಟ ಎಲ್ಲ ನೋಡಿದ್ರಿ. ಈಗ ನಾನು ಯಾವ ತೋಟದಲ್ಲಿದ್ದೀನಿ ಹೇಳೋದೇ ಬೇಡ, ಪರಂಗಿ ತೋಟದಲ್ಲಿದ್ದೀನಿ. ನೋಡಿ, ಪರಂಗಿ ಕಾಯಿ ಬೆಳೆದಿರೋರು, ನಾನೊಂದು ಪರಂಗಿ ಹಣ್ಣು ಕಿತ್ಕೊಂತೀನಿ. ನೋಡಿ, ಪರಂಗಿ ಹಣ್ಣು ಬೆಳೆದಿರೋದು ರೈತರಲ್ವಾ? ಹಾಗಾದ್ರೆ ಇಲ್ಲೊಂದು ವಾಟರ್ ಟ್ಯಾಂಕ್ ಇದೆ, ಸುಮಾರು 1,00,000 ಲೀಟರ್ ಸಾಮರ್ಥ್ಯದ ವಾಟರ್ ಟ್ಯಾಂಕು. ಅದ್ರ ಮೇಲೆ ನಿಂತ್ಕೊಂಡ್ರೆ ಇಡೀ 9,600 ಎಕರೆನೂ ಕಾಣಿಸುತ್ತೆ. ತೋರಿಸ್ತೀನಿ ಬನ್ನಿ. ಅದ್ರ ಮೇಲೆ ನಿಂತ್ಕೊಂಡು 9,600 ಎಕರೆ ಹಸಿರಾಗಿದ್ಯಾ ಅಥವಾ ಬರಡಾಗಿದ್ಯಾ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ತೋರ್ಸೋಣ ಬನ್ನಿ. ನೋಡಿ, 9,600 ಎಕರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತಹ ಬರಡು ಭೂಮಿಯ ಜಾಗಕ್ಕೆ ಬಂದಿದ್ದೀನಿ. ನೋಡಿ, 9,600 ಎಕರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತಹ ಬರಡು ಭೂಮಿಯ ಜಾಗಕ್ಕೆ ಬಂದಿದ್ದೀನಿ. 1,00,000 ಸಾಮರ್ಥ್ಯದ ವಾಟರ್ ಟ್ಯಾಂಕ್ ಮಾಡಲಾಗ್ತಾ ಇದೆ. ನಿರ್ಮಾಣ ಹಂತದಲ್ಲಿರುವಂತಹ ವಾಟರ್ ಟ್ಯಾಂಕು. ಇದರ ಮೇಲೆ ಹತ್ತಿ ಇಲ್ಲಿಂದ ವೀಕ್ಷಕರಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ 9,600 ಎಕರೆ ಬರಡು ಭೂಮಿಯನ್ನ ಸ್ಪೀಡ್ ನ್ಯೂಸ್ ಕನ್ನಡ ತೋರಿಸ್ತಾ ಇದೆ. ಅಣ್ಣ, ಒಂದ್ಸಲ ನಮ್ಮ ಕ್ಯಾಮ್ರಾಮ್ಯಾನು, ಅಣ್ಣ 9,600 ಎಕರೆ ಒಂದ್ಸಲ ತೋರಿಸ್ಬಿಡಿ. ನೋಡಿ, ನೀವೀಗೇನು ನೋಡ್ತಾ ಇದ್ದೀರಾ, ಇದು ಬರಡು ಭೂಮಿಯಲ್ಲ, ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಅಡಿಕೆ ತೋಟ ಇದೆ, ತೆಂಗಿನ ಮರಗಳಿದೆ, ಪಪ್ಪಾಯ ಇದೆ, ರೇಷ್ಮೆ, ಸಿಲ್ಕು ಮಿಲ್ಕಿಗೆ ಫೇಮಸ್ಸು. ರಾಮನಗರ ಅಂತ ಹೇಳಿದ್ರೆ ಸಿಲ್ಕು ಮಿಲ್ಕಿಗೆ ಫೇಮಸ್ಸು. ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಅಂತ ಹೇಳಿ. ನೀವೀಗೇನು ನೋಡ್ತಾ ಇದ್ದೀರಾ, 9,600 ಎಕರೆ ಬೌಂಡ್ರಿ ಫುಲ್ಲು. ಇದನ್ನೇ ಡಿ.ಕೆ. ಶಿವಕುಮಾರ್ ಅವರು ಟೌನ್ಶಿಪ್ ಮಾಡೋದಕ್ಕೆ ಹೊರಟಿರೋದು. ನೋಡಿ, ಮರಗಳ ಮಾರಣ ಹೋಮ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಬೆಲೆ ಬಾಳುವಂತಹ ಮರಗಳು, ತೆಂಗಿನ ಮರಗಳು, ಅಡಿಕೆ ಮರ, ಬಾಳೆ ಮರ, ಬಾಳೆ ಗಿಡ, ಪಪ್ಪಾಯಿ, ಇನ್ನು ರೈತರು ತಮಗೇನು ಬೇಕು ಎಲ್ಲವನ್ನ ಇಲ್ಲಿ ಬೆಳ್ಕೊಳ್ತಾ ಇದ್ದಾರೆ ತಲತಲಾಂತರಗಳಿಂದ. ನೋಡಿ, ಗಮನಿಸ್ತಾ ಇದ್ದೀವಿ. ಇದೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಬಂಜರು ಭೂಮಿ. ರೈತರೇ ಅಲ್ಲ ಅಂದಮೇಲೆ ಇವೆಲ್ಲ ಹೆಂಗೆ ಬೆಳೆಯೋದಕ್ಕೆ ಸಾಧ್ಯ? ಡಿ.ಕೆ. ಶಿವಕುಮಾರ್ ಅವರೇ, ಇಲ್ಲಿರುವಂತಹ ಜನ ಕೇಳ್ತಾ ಇರುವಂತಹ ಮಾತು, ಅವಾಗೇ ಅವೇ ಬೆಳ್ಕೊಂಬಿಟ್ವಾ? ಕರೆಕ್ಟ್ ಟೈಮಿಗೆ ಅವಾಗೇ ಅವೇ ನೀರು, ಗೊಬ್ಬರ, ಮಣ್ಣು ಎಲ್ಲ ಹಾಕೊಂಬಿಟ್ವಾ? ರೈತರು ಮಾಡಿಲ್ವಾ ಇದನ್ನೆಲ್ಲ? ರೈತರೇ ಅಲ್ಲ ಅಂದಮೇಲೆ ಇನ್ಯಾರು ಬೆಳೆಸೋದಕ್ಕೆ ಸಾಧ್ಯ? ನೋಡಿ, 9,600 ಎಕರೆ ಪ್ರದೇಶವನ್ನ ಈಗ ನೀವು ನೋಡ್ತಾ ಇದ್ದೀರಾ. ಅಲ್ಲ ಕಣಪ್ಪ, ಇಷ್ಟು ತುಂಬಾ ಜಮೀನ್ ಮಾಡಿಕೊಂಡು ಇರೋ ಮಕ್ಕಳಿಗೆ ಏನ್ ದಾರಿ ಮಾಡಿ ನಾವು ಏನು ಕುರಿಯ ಪಾರ್ಯ ಮಾಡ್ಕೊಂಡು ರಾಗಿ ಬೆಳ್ಕೊಂಡು ತಿನ್ನೋವಿ. ಇರೋದು ಕಳ್ಕೊಂಡು ನಾವು ಎಲ್ಗೋ ಅನಿ. ಇವಾಗ ನಮ್ದು ಆವೇಲೆ ಕಾಲ ಕಳ್ಕೊತೀವಿ. ಇರೋ ಮಕ್ಕಳಿಗೆ ಏನ್ ಮಾಡೋದು? ಇವಾಗ 10,000 ಅಂದ್ಕೊಂಡಿವ ರಾಗಿ. ಏನೋ ಇಷ್ಟು ತುಂಬಾ ಕುರಿಯ ಪಾರ್ಯ ಮಾಡ್ಕೊಂಡು ಮಕ್ಕಳು ಅಮ್ರೆ ತುಂಬ ಸ್ವಲ್ಪ ಕುಡಿತಾರೆ. ಎಷ್ಟು ಎಕರೆ ಐತಮ್ಮ ನಿಮ್ದು? ಅಯ್ಯೋ, ನಮ್ದೊಂದು ಎಕರೆ 3 ಜನ ಮಕ್ಕಳು, 3 ಜನ ಅರ್ಕಳವ. ಹೇಳಿ ಹೇಳಿ. 3 ಜನ ಮಕ್ಕಳು ಅವ್ರೆ, 2 ಎಕರೆ ಬಚ್ಚದೇನು. ಎಷ್ಟು ಕುರಿ ಅವೇ? ಕುರಿ ಒಂದು 4 ಕಣವ. ಪಾಲು ಮೇಯಿಸ್ತಾ ಇದೀನಿ. ಆಡು? 2 ಆಡು. ಹಾಲು ಹಾಕ್ತೀರಾ ಡೈರಿಗೆ? ಹ್ಞೂ, ಹಾಲು ಹಾಕ್ತೀವಿ. ಎಷ್ಟು ಲೀಟರ್ ಹಾಕ್ತೀರಾ? ನಾವೊಂದು 30 ಲೀಟರ್ ಹಾಲು ಹಾಕ್ತೀವಿ. 30 ಲೀಟರ್. ಬೆಳಗ್ಗೆ 30, ಸಂಜೆ 30? ಒತ್ತಾರೆ ಸರಿ ಒಂದು 30-35 ಲೀಟರ್ ಹಾಕ್ತೀವಿ. ಬೆಳಗಿಂದ ಸಂಜೆವರೆಗೂ. ಮತ್ತೆ ಬೆಳಗ್ಗೆ ಒಂದು 15 ಲೀಟ್ರು, ಸಂಜೆ ಒಂದು 15 ಲೀಟ್ರು ಹಾಕ್ತೀವಿ. ಏನ್ ಹೇಳ್ತೀರಾ ಡಿ.ಕೆ. ಶಿವಕುಮಾರ್ ಅವರಿಗೆ? ನಾನು ಮಾಡೇ ಮಾಡ್ತೀನಿ 9,600 ಎಕರೆ. ಮಾಡ್ರಿ, ಉದ್ಬಿಟ್ಟು ಎಲ್ಕ ಈಸ ಉದ್ಬಿಟ್ಟು ಮಡಿಕೊಬಿಟ್ಬಿಡ್ತಾರೆ. ನಾವು ಬೇಡನಲ್ಲ, ಎಲ್ಕೋ ಈಸ ಉದ್ಬಿಟ್ಟು ಎಲ್ಲ ಮಡಿಕೊಬಿಡ್ಲಿ. ಅವ್ರು ಇಲ್ಲ ನಾನು ಮಾಡೇ ಮಾಡ್ತೀನಿ. ಏನ್ ಮಾಡ್ತೀರಾ ಅಂದ್ರೆ ಏನ್ ಮಾಡ್ತೀರಾ? ಮಾಡ್ತೀವಿ. ನಾವು ನೋಡೋದು ಎಲ್ಲಿಗೋ ಎಲ್ಲಿ ಇರ್ತಾರೆ ನೋಡ. ನಾವು ರೈತ ಅಲ್ವೇನುವ? ನಾವಿರೋದು ಇಷ್ಟು, ನಾವು ಇಷ್ಟು ಸುಮ್ಮ ಇರೋದು ಕೊಟ್ಬಿಟ್ಟು ನಾಳೆ ದಿವಸ ನಮ್ಮ ಮಕ್ಕಳು ಎದಕ್ಕೆ ಕಳ್ಸ? ನಾವು ಏನೋ ಕೂಲಿಯ ಪಾಲ್ಯ ಮಾಡ್ಕೊಂಡು ಏನೋ ಒಂದ್ಕೊಂಡು 1 ವರ್ಷ ಬೆಳೆದ್ರೆ 5 ವರ್ಷ ಅಮ್ಲೇಜಂಬ ಸೊಪ್ಪ ಗುಡಿಸಿವಿ. ಅಮ್ಲೇಜಂಬ ಸೊಪ್ಪು ಇದು ಮಾರ್ಕೊಂಡು ಇರೋ ಮಕ್ಕಳು ಎದಕ್ಕೆ ಕಳ್ಸ? ನಾವು